திருச்சிற்றம்பலம். அருள் பரஞ்சோதி தனிப்பெரும் கருணையே குருவே சரணம். நமசிவாய் நமசிவாய் நமசிவாய். ಶ್ರೀ ಗುರುಮನೆಯಲ್ಲಿ 30ನೇ ದಿನದ ಧರ್ಮರಕ್ಷಯಜ್ಞದ ಜ್ಞಾನ ಬಿಂದು. ತಿರುಚಿಟ್ರಂಬಲಂ. ಪ್ರೀತಿ, ಸಹಾನುಭೂತಿ, ಕ್ಷಮೆ ಮತ್ತು ಸೇವೆ, ಇದು 4 ಆಧ್ಯಾತ್ಮಿಕ ಜೀವನದ ಸ್ತಂಭ ಅಂತ ಹೇಳ್ತಾರೆ ಗುರುದೇವ. ಇದನ್ನು ನಾವು ಗುರು ಮುಖಾಂತರ ಯಾವ ರೀತಿ ಸಂಪಾದನೆ ಮಾಡಬಹುದು? ಒಳ್ಳೆಯ ಪ್ರಶ್ನೆ, ಸತ್ಯವಾದ ಪ್ರಶ್ನೆ. ಪ್ರೀತಿ ಅಂದರೆ ಪ್ರತಿ ಕ್ಷಣವೂ ನಾವು ನೆನೆಸುವಂಥ ವಿಚಾರ ಪ್ರೀತಿ. ಕ್ಷಣ ಕೂಡ ನಿಮ್ಮನ್ನು ಪ್ರೀತಿ ಮಾಡುವವರು ಯಾರು, ನೀವು ಯಾರನ್ನು ಪ್ರೀತಿ ಮಾಡಬೇಕು, ಇದು ಸತ್ಯವಾದ ವಿಚಾರ. ಇದೆಲ್ಲ ಆಧ್ಯಾತ್ಮಿಕಕ್ಕೆ 4 ಸ್ತಂಭಗಳು ಅಂತ ಹೇಳಿದಿರಿ. ಪ್ರೀತಿ, ಸಹಾನುಭೂತಿ, ಕ್ಷಮೆ, ಸೇವೆ. ಸಹಾನುಭೂತಿ ಅಂದರೆ ಕರುಣೆ ಅಲ್ವಾ? ಕರುಣೆ ಇರಬೇಕು. ಪ್ರತಿಯೊಂದು ಜೀವರಾಶಿಗಳ ಮೇಲೆ ಕರುಣೆ ಇರಬೇಕು. ಪ್ರತಿಯೊಂದು ಜೀವರಾಶಿಗಳ ಮೇಲೆ ಪ್ರೀತಿ ಇರಬೇಕು. ಪ್ರತಿಯೊಂದು ಜೀವರಾಶಿಗಳ ಮೇಲೆ ಕ್ಷಮೆ ಇರಬೇಕು. ಪ್ರತಿಯೊಂದು ಜೀವರಾಶಿಗಳನ್ನು ನೋಡುವಾಗ ಸೇವಾ ಮನೋಭಾವನೆ ಬರಬೇಕು. ಇದಕ್ಕೆ ಆಧ್ಯಾತ್ಮಿಕ ದಾರಿ ಬಹಳ ಒಳ್ಳೆಯದು. ಪ್ರೀತಿ ಮೊದಲಿಗೆ ನಾವು ತಗೊಳ್ಳುವ ಆಧ್ಯಾತ್ಮಿಕದ ಮೂಲವಾದ ಆಧಾರ ಸ್ತಂಭಗಳು ಅಂತೇಳಿ ಅಲ್ವಾ? ಅವರು ಕೇಳಿದ ಪ್ರಶ್ನೆ, ಅಮ್ಮ ಕೇಳಿದ ಪ್ರಶ್ನೆ ಅಲ್ವಾ? ಧರ್ಮರಕ್ಷಯಜ್ಞದ 30ನೇ ದಿನದ ಧರ್ಮರಕ್ಷಯಜ್ಞದ ಜ್ಞಾನ ಬಿಂದು ಭಕ್ತರುಗಳಿಗೆ ಅವರವರ ಅಂತರಾತ್ಮದಲ್ಲಿ ಉದಯವಾದ ಪ್ರಶ್ನೆ. ಪ್ರೀತಿ ಅಂದರೆ ಏನು? ಲವ್ ಇಸ್ ಗಾಡ್, ಗಾಡ್ ಇಸ್ ಲವ್. ಗಾಡ್ ಇಸ್ ಲವ್, ಲವ್ ಇಸ್ ಗಾಡ್. ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ನಿಸ್ವಾರ್ಥ ಪ್ರೀತಿ ಎಂಬುದು ನಿಮ್ಮೊಳಗೆ ಸೃಷ್ಟಿಯಾಗ್ತದೋ ಅಷ್ಟರ ಮಟ್ಟಿಗೆ ಭಗವಂತ ನಿಮ್ಮ ಹತ್ತಿರ ಬರ್ತಾನೆ. ಭಗವಂತ ಸತ್ಯದ ಮಾರ್ಗವನ್ನು ತೋರಿಸ್ತಾನೆ. ಪ್ರೀತಿ ಇದ್ದರೆ ಕರುಣೆ, ಅದಾದ ನಂತರ ಬಂದದ್ದು ಸಹಾನುಭೂತಿ, ಕರುಣೆ. ಪ್ರತಿಯೊಂದು ಜೀವರಾಶಿಯನ್ನೊಳಗೆ ನಮಗೆ ಕರುಣೆ ಬರಬೇಕು. ಕರುಣೆ ಎಂಬ ಸ್ಥಿತಿಯೇ ಅದು ಗುರುವಿನ ಸ್ಥಿತಿ, ಜ್ಞಾನದ ಸ್ಥಿತಿ, ಎಲ್ಲವನ್ನು ಕ್ಷಮಿಸುವ ಗುಣ. ಕರುಣೆ ಇದ್ದರೆ ಮಾತ್ರ. ತಾಯಿಗಿರುವಷ್ಟು ಕರುಣೆ ಯಾರಿಗೂ ಇಲ್ಲ. ಆದ ಕಾರಣ ಈ ಭೂಮಿಯನ್ನು ಕರುಣಾಮಯಿ ಅಂತ ಕರೀತಾರೆ, ಕ್ಷಮೆಯ ಧರಿತ್ರಿ ಅಂತ ಕರೀತಾರೆ. ಅದೇ ಕರುಣಾಮಯಿ, ಅದೇ ಕ್ಷಮೆಯ ಧರಿತ್ರಿ ಒಂದು ಅಮ್ಮ ಆಗಿರ್ತಾರೆ. ಅದೇ ಅಮ್ಮನ ಗುಣವನ್ನು ಯಾರು ಒಬ್ಬ ತನ್ನ ಒಳಗೆ ಪ್ರತಿನಿತ್ಯವೂ ಅನುಸರಿಸ್ತಾ ಬರ್ತಾನೋ ಅವನು ಈ ಪ್ರಪಂಚಕ್ಕೆ ಗುರು ಆಗ್ತಾನೆ. ಅವನು ಈ ಪ್ರಪಂಚಕ್ಕೆ ಗುರುವೇ ಆಗೋದು. ಅರ್ಥ ಆಯ್ತಲ್ವ? ಮಾತೃವಾತ್ಸಲ್ಯಾಯ ಧೀಮಹಿ. ಅರ್ಥ ಆಯ್ತಾ? ಮಾತೃವಾತ್ಸಲ್ಯ ಇರುವವರು ಯಾರು? ಗುರು. ಆ ಶಕ್ತಿಯನ್ನು ತನ್ನ ಒಳಗೆ ಪಡೆದುಕೊಳ್ಳುವವರು ಗುರು. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಪ್ರೀತಿ, ಕರುಣೆ, ಸೇವೆ. ಮನುಷ್ಯನ ಜನ್ಮವೇ ಸೇವೆಗೆ ಬೇಕಾಗಿ, ಪರರ ಸೇವೆಗೆ ಬೇಕಾಗಿ ಮನುಷ್ಯನ ಜನ್ಮ. ಆದ ಕಾರಣ ಪರಮಾತ್ಮ. ಪರರನ್ನು ಪ್ರೀತಿಸು. ನೀನು ಪರಮಾತ್ಮನನ್ನು ಪ್ರೀತಿಸಿದ ಹಾಗೆ ಪ್ರತಿಯೊಬ್ಬರಲ್ಲಿ ಸತ್ಯವನ್ನು ತಿಳಿ. ಪ್ರತಿ ಕ್ಷಣವೂ ನಿನಗೂ ಆ ಭಗವಂತನ ಪ್ರತಿಬಿಂಬ ಯಾವುದೋ ಒಂದು ರೂಪದಲ್ಲಿ ನಿನಗೆ ಕಣ್ಣಿಗೆ ಕಾಣ್ತದೆ. ಯಾವುದೋ ಒಂದು ರೂಪದಲ್ಲಿ ನಿನ್ನ ಕಣ್ಣಿಗೆ ಕಾಣ್ತದೆ. ಪ್ರತಿ ಕ್ಷಣವನ್ನು ಸತ್ಯವನ್ನು ತಿಳಿದಾಗ ತನ್ನ ಸುತ್ತಮುತ್ತಲಿರುವುದೆಲ್ಲ ಭಗವಂತನ ಪ್ರತಿಬಿಂಬ ಅಂತ ತಿಳಿದು
ಪರರ ಸೇವೆಯನ್ನು ಮಾಡಿ ಪರಮಾತ್ಮನ ಸಾನ್ನಿಧ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಎಂಬ ಸತ್ಯವನ್ನು ನಾವು ತಿಳಿಯಬೇಕು. ಪರರಿದ್ದರೆ ನಾವು, ಪರರು ಇಲ್ಲದಿದ್ದರೆ ನಾವು ಇಲ್ಲ ಎಂಬ ಸತ್ಯವನ್ನು ನಾವು ತಿಳಿಯಬೇಕು. ಒಂದು ಮನುಷ್ಯ ಬದುಕಬೇಕಾದರೆ 10 ಮನುಷ್ಯನ ಸಹಕಾರ ಬಹಳ ಮುಖ್ಯ. ಸಕಲ ಜೀವರಾಶಿಗಳು ಬದುಕಬೇಕು ಅಂತ ಆದರೆ ಈ ಮಾನವ ಜೀವರಾಶಿಗಳು ಎಂಬುದು ಬಹಳ ಮುಖ್ಯ. ಆಗ ಮನುಷ್ಯನ ಜನ್ಮ ಅಂತ ಹೇಳಿದರೆ ಅದು ಪರರಿಗೆ ಬೇಕಾಗಿ ಹೊರತು ಅವನಿಗೆ ಬೇಕಾಗಿ ಅಲ್ಲ, ಅವನಿಗೆ ಬೇಕಾಗಿ ಏನು ಇಲ್ಲ, ಇನ್ನೊಬ್ಬರಿಗೆ ಬೇಕಾಗಿ ಅವರೆಲ್ಲವನ್ನೂ ಮಾಡ್ತಾ ಇದ್ದಾನೆ ಎಂಬ ಸತ್ಯವನ್ನು ತಿಳಿಯಲಿಕ್ಕೆ ಬೇಕಾಗಿ ಪರರ ಸೇವೆ. ಆ ಪರರ ಸೇವೆ ಮಾಡುವಾಗ ನೀವು ಯಾರ ಸೇವೆ ಮಾಡಬೇಕು, ಇದು ಬಹಳ ಮುಖ್ಯವಾದ ವಿಚಾರ. ಪರರ ಸೇವೆಯನ್ನು ಮಾಡುವಾಗ ನೀವು ಆಸೆಯನ್ನು ಇಲ್ಲದವರ ಸೇವೆಯನ್ನು ಮಾಡಲಿಕ್ಕೆ ಕಲಿಬೇಕು. ಒಬ್ಬ ಆಸೆ ಇಲ್ಲದವರು ನಿಮ್ಮ ಜೀವನದಲ್ಲಿ ಸಿಕ್ಕಿದರೆ ಅವನ ಸೇವೆಯನ್ನು ಮಾಡಿದರೆ ನೀವು ಈ ಪ್ರಪಂಚದ ಸೇವೆಯನ್ನು ಮಾಡಿದ ಹಾಗೆ. ಅಷ್ಟು ಪವಿತ್ರವಾದ ಸೇವೆ ಅದು. ಆಸೆ ಇಲ್ಲದವನು ಯಾರಾಗಿರಬೇಕು? ಅವನು ಗುರು ಆಗಿರಬೇಕು. ಆಸೆ ಇಲ್ಲದವನು ಗುರು ಆಗಿರಬೇಕು. ಆಸೆ ಇದ್ದವನು ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಆಸೆ ಇಲ್ಲದವನು ಗುರು ಆಗಲಿಕ್ಕೆ ಸಾಧ್ಯ, ಆಸೆ ಇಲ್ಲದವನು ಉಪದೇಶವನ್ನು ಮಾಡಲಿಕ್ಕೆ ಸಾಧ್ಯ. ಯಾವ ರೀತಿ ಆಸೆ ಇರಬೇಕು? ಈ ಲೋಕ ಕಲ್ಯಾಣದ ಆಸೆ ಇರಬೇಕು. ಮನುಷ್ಯ ಅಂತ ಹೇಳಿದ ನಂತರ ಕೇಳ್ಬೋದು ಎಲ್ಲರಿಗೂ, ಅವರಿಗೆ ಆಸೆ ಇಲ್ವಾ ಅಂತ. ಖಂಡಿತವಾಗಿ ಆಸೆ ಇದೆ. ಯಾವ ಆಸೆ ಇದೆ? ಲೋಕ ಕಲ್ಯಾಣದ ಆಸೆ ಇದೆ, ಮನುಕುಲದ ಒಳಿತಿನ ಆಸೆ ಇದೆ, ಎಲ್ಲ ಜೀವರಾಶಿಗಳು ಚೆನ್ನಾಗಿರಬೇಕೆಂಬ ಆಸೆ ಇದೆ. ಬಾಯಲ್ಲಿ ಮಾತ್ರ ಹೇಳುವುದಲ್ಲ, ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ. ಕಾರ್ಯರೂಪದಲ್ಲಿ ಸರ್ವೇ ಜನ ಸುಖಿನೋ ಭವಂತು, ಆದರೆ ಅದು ಸೇವೆ. ಇದೆಲ್ಲ ದಾರಿಗಳು, ಆಧ್ಯಾತ್ಮಿಕದ ಮೂಲ ಸ್ತಂಭಗಳು, ಮೈನ್ ಫೌಂಡೇಶನ್. ಆದ ಕಾರಣ ತನಿಪ್ಪೆರಂ ಕರುಣೆಯೇ. ತನಿಪ್ಪೆರಂ ಕರುಣೆ ಅಂದರೆ ಏನು ಗೊತ್ತುಂಟ? ಎಲ್ಲವನ್ನು ಕ್ಷಮಿಸುವವಳು. ಏನಾದರೂ ಸರಿ ಎಲ್ಲವನ್ನು ಕ್ಷಮಿಸಿ ನಿಂಗೊಂದು ಮುಂದಿನ ಒಂದು ದಾರಿಯನ್ನು ಮಾಡಿಕೊಡುವವಳು ತಾಯಿ, ಜಗನ್ಮಾತೆ, ಭೂಮಿ ಮಾತೆ, ಭೂತಾಯಿ. ಅವಳಿಗೆ ಹೇಳುವಂಥ ವಿಷಯ ತನಿಪ್ಪೆರಂ ಕರುಣೆಯೇ. ಈ ಭೂಮಿಯಲ್ಲಿ ನಾವು ಅನೇಕ ರೀತಿಯಲ್ಲಿ ಜೀವನವನ್ನು ಮಾಡ್ತೇವೆ. ಎಲ್ಲವನ್ನು ಕ್ಷಮಿಸಿಬಿಟ್ಟು ಒಂದು ಒಳ್ಳೆಯ ಒಂದು ಸ್ಥಿತಿಯನ್ನು ಕೊಡು ಅಂತ ಹೇಳುವುದು ತನಿಪ್ಪೆರಂ ಕರುಣೆಯೇ. ಅರುಳ್ ಪರಂ ಜ್ಯೋತಿ. ಅರುಳ್ ಪರಂ ಜ್ಯೋತಿ ಅಂದರೆ ಏನು? ಆ ದೈವಿಕ ಶಕ್ತಿಯಿಂದಾಗಿ ನಾವು ಈ ಭೂಮಿಗೆ ಬಂದಿದ್ದೇವೆ. ಈ ಭೂಮಿಯಲ್ಲಿ ಮಾಡುವ ಎಲ್ಲ ತಪ್ಪುಗಳು ಏನಿದ್ರೂ ಕೂಡ ನೀನು ಕ್ಷಮಿಸುತ್ತಾಯೇ ಅಂತ ಹೇಳುವಂಥ ವಿಚಾರ ತನಿಪ್ಪೆರಂ ಕರುಣೆಯೇ, ಬೇರೆ ಏನಲ್ಲ. ಅರುಳ್ ಪರಂ ಜ್ಯೋತಿ, ಪರಂ ಜ್ಯೋತಿ. ಆ ಪರಂ ಜ್ಯೋತಿಯಿಂದ ಈ ಜ್ಯೋತಿ ಬಂತು ನಿಮ್ಮ ಒಳಗೆ, ಎಲ್ಲರೊಳಗೂ, ನನ್ನ ಒಳಗೂ, ಎಲ್ಲರ ಒಳಗೂ, ಸರ್ವ ಜೀವರಾಶಿಯ ಒಳಗೂ ಜ್ಯೋತಿಮಯವೇ ಇರುವುದು, ಜ್ಯೋತಿಯೇ ಇರುವುದು, ಬೇರೆ ಏನೂ ಇಲ್ಲ. ಆತ್ಮ ಅಂತ ಹೇಳಿದರೆ ಜ್ಯೋತಿ ಸ್ವರೂಪ, ಬೇರೇನಲ್ಲ. ಆದ ಕಾರಣ ಪ್ರತಿಯೊಬ್ಬರೂ ಜ್ಯೋತಿಯನ್ನಿಟ್ಟು ಮೊದಲು ಪೂಜೆ ಪುನಸ್ಕಾರಗಳನ್ನು ಮಾಡುವುದು. ಆದ ಕಾರಣ ಈ ಭೂಲೋಕದಲ್ಲಿ ಜ್ಯೋತಿ ಅಂತ ಹೇಳಿದರೆ ಅದು ಸೂರ್ಯ. ಆ ಜ್ಯೋತಿ ಬೇಕೇ ಬೇಕು. ಆ ಸೂರ್ಯನ ಪ್ರಕಾಶ ಚಂದ್ರನಿಗೆ ಬೀಳುವಾಗ ರಾತ್ರಿ ಹೊತ್ತಿನಲ್ಲಿ ಬೆಳದಿಂಗಳಾಗಿ ಪರಿವರ್ತನೆ ಆಗ್ತದೆ, ಚಂದ್ರ ಅಂತ ಹೇಳ್ತೇವೆ. ಆಗ ಸೂರ್ಯ ಎಲ್ಲಿ ಹೋಗುವುದಿಲ್ಲ. ಸೂರ್ಯ ಚಂದ್ರ ಒಂದಾದ ದಿನ ಅಮಾವಾಸ್ಯೆ ಆಗ್ತದೆ. ಅದು ಒಂದಾಗಲೇಬೇಕು, ಬೇರೆ ದಾರಿ ಇಲ್ಲ. ಆ ಜ್ಯೋತಿಯಿಂದಲೇ ಈ ಪ್ರಪಂಚ ಬೆಳೆದದ್ದು ಅಂತ ಹೇಳುವುದಕ್ಕೆ ಕಾರಣ ಹುಣ್ಣಿಮೆ, ಶುಕ್ಲ ಪಕ್ಷ. ಆ ಜ್ಯೋತಿಯಿಂದಲೇ ವೃದ್ಧಿಯಾಗುವುದು ಅಂತೇಳಿ, ಆ ಜ್ಯೋತಿಯಿಂದೇ ನಮ್ಮನ್ನು ಬೆಳೆಸುವುದು. ಆಗ ಪರಿಪೂರ್ಣ ಜ್ಯೋತಿಯ ವಿಚಾರ ನಮ್ಮ ಒಳಗೆ ಬೀಳುವಾಗ ನಾವು ಪರಿಪೂರ್ಣವಾಗಿ ಈ ಕತ್ತಲಿಂದ ಬೆಳಕಿಗೆ ಬರ್ತೇವೆ, ಅಜ್ಞಾನದಿಂದ ಸುಜ್ಞಾನಕ್ಕೆ ಬರ್ತೇವೆ. ಅದು ಪೌರ್ಣಮಿ. ಇದು ನಮ್ಮ ಒಳಗೆ ಉಂಟಾಗುವ ವಿಚಾರ, ಇದು ಹೊರಗೆ ಉಂಟಾಗುವ ವಿಚಾರ ಅಲ್ಲ. ನಮ್ಮ ಒಳಗೆ ಏನೆಲ್ಲ ಬೇಕು ಅದೆಲ್ಲ ಪ್ರಕೃತಿಯಲ್ಲಿ ಭಗವಂತ ಮುಂಚಿತವಾಗಿಯೇ ರೆಡಿ ಮಾಡಿಟ್ಟಿದ್ದಾನೆ. ಪ್ರತಿಯೊಂದು ವಿಚಾರವೂ ಸೇವೆ ಮಾಡ್ತಾ ಇರುವುದಿಲ್ಲಿ. ಆದ ಕಾರಣ ಎಲ್ಲದಕ್ಕಿಂತ ದೊಡ್ಡ ವಿಚಾರ ಸೇವೆ.
ಎಲ್ಲಕ್ಕಿಂತ ದೊಡ್ಡ ವಿಚಾರ ಸೇವೆ. ಆ ಸೇವೆ ಮಾಡುವವನಿಗೆ ಯಾವ ರೀತಿಯ ಗುಣಗಳಿರಬೇಕು ಅಂತ ಹೇಳಿದರೆ, ಪ್ರೀತಿಯ ಭಾವನೆ ಇರಬೇಕು, ಕರುಣೆಯ ಭಾವನೆ ಇರಬೇಕು, ಸತ್ಯದ ಭಾವನೆ ಇರಬೇಕು, ನಂಬಿಕೆಯ ಭಾವನೆ ಇರಬೇಕು, ಶರಣಾಗತಿಯ ಭಾವನೆಗಳಿರಬೇಕು. ಇಂಥ ಗುಣಗಳೆಲ್ಲ ಇದ್ದವರು ಸೇವೆ ಮಾಡಲಿಕ್ಕೆ ಯೋಗ್ಯವಾದವರು. ಇಂಥ ಸೇವೆಯನ್ನೆಲ್ಲ ಯಾರೆಲ್ಲ ಪಡೆದುಕೊಳ್ತಾರೋ, ಇಂಥ ಸೇವೆಯನ್ನೆಲ್ಲ ಯಾರೆಲ್ಲ ಅವರವರ ಜೀವನದಲ್ಲಿ ಕಂಡುಕೊಳ್ತಾರೋ ಅವರು ಈ ಆಧ್ಯಾತ್ಮಿಕವನ್ನು ಸರಿಯಾದ ರೀತಿಯಲ್ಲಿ ಅನುಭವಿಸಿಕೊಂಡು ತನ್ನ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಲಿಕ್ಕೆ ಸಾಧ್ಯ. ಆದ ಕಾರಣ ಹೇಳೋದು, ಇಂಥ ಸದ್ಗುಣಗಳೆಲ್ಲ ಆಧ್ಯಾತ್ಮಿಕ ದಾರಿಯಲ್ಲಿ ಬರುವ ಪರಮ ಪವಿತ್ರವಾದ ಜ್ಞಾನಗಳು, ಪರಮ ಪವಿತ್ರವಾದ ಗುಣಗಳು. ಯಾರ ಒಳಗೆ ಒಂದು ಸದ್ಗುಣವೆಂಬುದು ಸೃಷ್ಟಿಯಾಯಿತು, ಅವನು ಪರಮಾತ್ಮ ಹತ್ರ ಹೋಗಲಿಕ್ಕೆ, ಆ ಗುರುವಿನ ಸೇವೆ ಮಾಡಲಿಕ್ಕೆ ಬಹಳ ಪವಿತ್ರವಾದ ಆತ್ಮ ಅಂತೇಳಿ ಅರ್ಥ. ಆದ ಕಾರಣ ಇದೆಲ್ಲವೂ ಆಧ್ಯಾತ್ಮಿಕಕ್ಕೆ ಮೂಲ ಸ್ತಂಭಗಳು. ಇದನ್ನು ಅರ್ಥ ಮಾಡಿಕೊಂಡ್ರೆ ಆಧ್ಯಾತ್ಮಿಕ ಪಯಣ, ಗುರು ಸೇವೆ, ಆತ್ಮ ಸಾಕ್ಷಾತ್ಕಾರ ಎಂಬುದು ತನ್ನಿಂದ ತಾನಾಗಿ ಎಲ್ಲರ ಅಂತರಾತ್ಮದಲ್ಲಿ ಸೃಷ್ಟಿಯಾಗ್ತದೆ. ಇದುವೇ ಸತ್ಯ, ಇದುವೇ ಪರಮ ಸತ್ಯ, ಇದುವೇ ಭಗವಂತನ ಸೃಷ್ಟಿ ನಿಯಮ. ಇದನ್ನು ಅರ್ಥ ಮಾಡಿಕೊಳ್ಳಿ ಎಲ್ಲರೂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.